ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತಿನ ವ್ಲಾಗಲ್ಲಿ ಜಾಸ್ತಿ ರೆಸಿಪಿಗಳಿದೆ ಅಂತ ಅನಿಸುತ್ತೆ. ಇವತ್ತು ಕೆಲಸಕ್ಕೆ ಬಂದಿದ್ರು, ಹಾಗಾಗಿ ಅಡುಗೆ ತಿಂಡಿ ಮಾಡಿದ್ದು. ಹಾಗೆ ಕೆಲವರು ಕೇಳ್ತಾ ಇರ್ತೀರಾ, ಅಕ್ಕ ರೆಸಿಪಿದು ಕೂಡ ಪೂರ್ತಿಯಾಗಿ ಶೇರ್ ಮಾಡಿ. ನಾನು ಫಸ್ಟ್ ಟೈಮ್ ಇವಾಗ ಅಡುಗೆ ಮಾಡೋದು ಕಲಿತಾ ಇದ್ದೀನಿ, ಹಾಗಾಗಿ ನನಗೂ ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ರೆಸಿಪಿಗಳದ್ದು ಕೂಡ ಹಾಕ್ತಾ ಇದ್ದೀನಿ. ರೆಸಿಪಿನೂ ಕೂಡ ತುಂಬ ಜನ ಇಷ್ಟಪಡ್ತಾರೆ. ಹಾಗೆ ಸಿಂಪಲ್ ಆಗಿದ್ರೂ ಚೆನ್ನಾಗಿರುತ್ತೆ ಅಂತಲೂ ಕೂಡ ಕಮೆಂಟಲ್ಲಿ ಹಾಕಿರ್ತೀರಾ. ಟ್ರೈ ಮಾಡ್ತೀನಿ, ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತಲೂ ಕೂಡ ಹಾಕಿರ್ತೀರಾ. ಹಾಗಾಗಿ ರೆಸಿಪಿಗಳದ್ದು ಕೂಡ ಹಾಕ್ತಾ ಇದ್ದೀನಿ. ಇನ್ನು ಕೆಲಸಕ್ಕಿನ್ನ ಬರ್ತಾನೆ ಇರ್ತಾರೆ. ಇನ್ನು ತರಕಾರಿಗಳು ಮತ್ತು ದಾಳಿಂಬೆ ಕೆಲಸ ಎಲ್ಲ ಶುರು ಆಗ್ತಾ ಇದೆ. ಹಾಗಾಗಿ ಇನ್ನು ಕೆಲಸದವರಂತೂ ಇದ್ದೇ ಇರ್ತಾರೆ. ಅವರಿಗೆ ಫಸ್ಟು ಚಿತ್ರಾನ್ನ ಮಾಡಿದೆ ನಾನಿಲ್ಲಿ. ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ. 4 ಜನ ಬಂದಿದೆ, 6 ಜನ ಬಂದಿದ್ದಾರೆ. ಇನ್ನು ನಾವು 3 ಜನ. ಹಾಗಾಗಿ ಅವ್ರಿಗೆ ಫಸ್ಟು ಚಿತ್ರಾನ್ನ ಮಾಡಿದೆ. ಅವ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಚಪಾತಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿ ಎತ್ತಿಟ್ಟಿದ್ದೆ. ಹಾಗಾಗಿ ನಮಗೆ ಚಪಾತಿ, ಹಾಗೆ ಈರುಳ್ಳಿ ಒಗ್ಗರಣೆ, ಖಾರ ಮಾಡಿದೆ, ಅಂಬಲಿ ಮಾಡಿದೆ. ಇತ್ತೀಚೆಗಂತೂ ಬೇಸಿಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅಂಬಲಿ ಅಂತೂ ಪ್ರತಿದಿನ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಬೆಳಗ್ಗೆ ನೀರು ಬಿಟ್ಟಿದ್ರು. ನನ್ನ ಮಗಳು ನೋಡಿ ಅದನ್ನು ತೊಗೊಂಡು ಬಂದು ಆಚೆಗೆ ಹಾಕ್ಬಿಟ್ಟಿದ್ದಾಳೆ. ಮಮ್ಮಿ ಅದು ಆಟಾಡಿಕೊಂಡು ನೀರಲ್ಲಿರುತ್ತೆ ಮಮ್ಮಿ, ಅಲ್ಲೇ ಇರಲಿ ಅಂತ. ಸುಗಂಧರಾಜ ತುಂಬ ಚೆನ್ನಾಗಿ ಹೋಗ್ಬಿಡ್ತಾ ಇದೆ. ಆಚೆ ಬಂದರೆ ಸಾಕು ಒಳ್ಳೆ ಘಮ ಬರುತ್ತೆ. ಒಂದೊಂದು ಈ ಥರ ಗಿಡ ಇದ್ದರೆ ಸಾಕು, ಯಾವಾಗಲೂ ಮನೆ ಮುಂದೆ ಘಮ ಘಮ ಅಂತ ಇರುತ್ತೆ. ಇತ್ತೀಚೆಗೆ ಒಂದೊಂದು ಕೆಲಸ ನಿತ್ಯಾಗಿ ಹೇಳ್ತಾ ಇದ್ದೀನಿ. ಒಂದೇ ಸಲ ಹೇಳಿದರೆ ಎಲ್ಲ ಕೆಲಸನೂ ಮಾಡೋದಿಲ್ಲ, ನನಗೆ ಗೊತ್ತು. ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ. ಒಬ್ಬೊಬ್ರು ಆ ರೀತಿ ಇರೋದಿಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಹೇಳಿದ್ದೆ. ಹಾಗಾಗಿ ಇವತ್ತು ದೇವ್ರ ಮನೆ ನಿತ್ಯ ಕ್ಲೀನ್ ಮಾಡ್ತಾ ಇರೋದು. ಒಂದೊಂದೇ ಕೆಲಸ ಅಭ್ಯಾಸ ಆಗಲಿ ಅಂತ ಎಲ್ಲ ಕೆಲಸ ಖಂಡಿತವಾಗಿಯೂ ಮಾಡೋದಿಲ್ಲ. ಇದೊಂದು ಕೆಲಸ ಹೇಳಿದ್ರೇ ಮಾಡೋದು ಅರ್ಧ ಗಂಟೆ ಆಗಿರುತ್ತೆ. ಹಾಗಾಗಿ ಬೇರೆ ಕೆಲಸ ಹೇಳೋ ಅಷ್ಟರಲ್ಲಿ ನನ್ನ ಕೆಲಸನೇ ಮುಗಿಸಿರ್ತೀನಿ. ನಾನು 10 ನಿಮಿಷ 5 ನಿಮಿಷಕ್ಕೆ ಮಾಡೋ ಕೆಲಸ ಅರ್ಧ ಗಂಟೆ ಮಾಡ್ತಾರೆ. ಒಂದೊಂದು ಕೆಲಸ ಹೇಳಿ ಅಭ್ಯಾಸ ಮಾಡಿಸೋದು. ಹಾಗೆ ಲಡ್ಡುಗೆ ಕ್ಯಾಲ್ಶಿಯಂ ಕೊಡ್ತಾ ಇದೆ. ಅದು ಅಲ್ಲೂ ಮುಂದೆ 2 ಹಲ್ಲು ಹಾಳಾಗಿದೆ. ಅದನ್ನೇ ತುಂಬ ಜನ ಕೇಳಿದ್ದೀರ, ಲಡ್ಡು ಯಾಕೆ ಹಲ್ಲು ಆ ಥರ ಆಗಿದೆ ಅಂತ. ಹುಟ್ಟಿದಾಗ ಚೆನ್ನಾಗೇ ಹುಟ್ಟಿತ್ತು. ಅದು ನಂತರ ಅದು ಬೆಳೆಯುವಾಗ ಸ್ವಲ್ಪ ದಿನ ಮಧ್ಯದಲ್ಲಿ ಹಾಲು ಕುಡಿಯೋದು ಗ್ಯಾಪ್ ಆಯಿತು. ಹಾಗಾಗಿ ಅವಳಿಗೆ ಕ್ಯಾಲ್ಶಿಯಂ ಕೊರತೆ ಆಗಿದೆ. ಹೇಳ್ಬೇಕು ಅಂತ ಅಂದರೆ ಹಾಲಕ್ಕಿಂತಲೂ ಎಳ್ಳಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇರುತ್ತಂತೆ. ಹಾಗಾಗಿ ಅದರದ್ದು ಒಂದು ರೆಸಿಪಿ ತೋರಿಸ್ತೀನಿ. ಕ್ವಿಕ್ಕಾಗಿ ಮಾಡ್ಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತಿನ್ನಲ್ಲ ಆ ಥರ ಏನೂ ಇಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೂ ಹೇಳ್ಬೇಕಂದ್ರೆ ಇನ್ನೂ ಅವರೇ ಕೇಳಿ ತಿಂತಾರೆ. ಅಷ್ಟು ಹೆಲ್ದಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಡಾಕ್ಟ್ರ್ ಹೇಳಿದರು, ಕಡಲೆಬೀಜ ತುಂಬ ಕೊಡಿ, ಬೇಕ್ರಿ ಐಟಮ್ ಪೂರ್ತಿಯಾಗಿ ನಿಲ್ಲಿಸಿ, ಜೊತೆಗೆ ಎಳ್ಳು ಕೊಡಿ, ದಿನ ಒಂದೊಂದು ಎಳ್ಳು ಕೊಡ್ತಾ ಬಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಕಡಲೆಬೀಜನ ಫ್ರೈ ಮಾಡಿದ್ದೀನಿ. ಹಾಗೆ ಎಳ್ಳನ್ನು ಕೂಡ ಹುರ್ಕೊಂಡಿದ್ದೀನಿ. ಕಡಲೆಬೀಜ ಮತ್ತು ಎಳ್ಳು ಎರಡನ್ನೂ ಕೂಡ ಒಂದೊಂದು ಬೌಲ್ ತೊಗೊಂಡಿದ್ದೀನಿ. ಹಾಗೆ ಕಡಲೆ ಆಪ್ಷನಲ್ಲು, ಕಡಲೆಪಪ್ಪು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬಹುದು. ಅದನ್ನೊಂದು 4 ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ, ಅದನ್ನೇನು ಜಾಸ್ತಿ ಹಾಕಿಲ್ಲ. ಹಾಗೆ ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿ ಖಾಲಿ ಆಗಿತ್ತು, ಹಾಗಾಗಿ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು ವಾರಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಅದಕ್ಕೆ ಬೆಲ್ಲ ಹಾಕಿದರೆ ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಟೈಮ್ ಮಾಡುವಾಗ ಬೆಲ್ಲ ಹಾಕ್ತೀನಿ. ನಾನು ಜಾಸ್ತಿ ಬೆಲ್ಲ ಹಾಕಿ ಮಾಡೋದು. ಇವತ್ತು ಬೆಲ್ಲ ಇರಲಿಲ್ಲ, ಹಾಗಾಗಿ ಸಕ್ಕರೆ ಹಾಕಿ ಮಾಡ್ತಾಯಿದ್ದೀನಿ. ಅದನ್ನು ತಣ್ಣಗೆ ಹಾಕಬೇಕು. ಕಡಲೆಬೀಜ ಎಲ್ಲ ಬಿಸಿದ್ರಲ್ಲೇ ಪುಡಿ ಮಾಡಬಾರ್ದು. ನೋಡಿ ಈಗ ಪುಡಿ ಮಾಡಿ ಆಯಿತು. ಇದಕ್ಕೆ ಒಣಕೊಬ್ಬರಿ ತುರಿಯನ್ನು ತುರಿದು ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಲಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇದೆ ಅಂತ ಎಲ್ರಿಗೂ ಗೊತ್ತು. ಹಾಲಿಗಿಂತನೂ ರಾಗಿಯಲ್ಲಿ ಜಾಸ್ತಿ ಇರುತ್ತಂತೆ, ರಾಗಿಗಿಂತನೂ ಎಳ್ಳಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇರುತ್ತಂತೆ. ಹಾಲಲ್ಲಿರುವಂತಹ ಕ್ಯಾಲ್ಸಿಯಂಗಿಂತ 3 ಪಟ್ಟು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಹೆಸರು ಕಾಳು ಮತ್ತು ಕಡಲೆಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಲ್ರಿಗೂ ಗೊತ್ತು. ಆದರೆ ಕಡಲೆಕಾಳನ್ನು ಹಸಿದು ಕೊಟ್ಟರೆ ಒಬ್ಬೊಬ್ರಿಗೆ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಥರ ಆಗುತ್ತೆ. ಹಾಗಾಗಿ ಮೊಳಕೆ ಕಟ್ಟಿ ಅದನ್ನು ಬೇಯಿಸ್ಕೊಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕ್ಯಾಲ್ಸಿಯಂ ಯಥೇಚ್ಛವಾಗಿರುತ್ತೆ ಅಂತ ಹೇಳಿದರು. ಹಾಗಾಗಿ ಅದನ್ನು ಕೂಡ ಮೊಳಕೆ ಕಾಳು ಕಟ್ಟಿ ಕೊಡ್ತಾ ಇರ್ತೀನಿ. ಕಡಲೆಕಾಳಾದರೆ ಬೇಯಿಸಿ ಕೊಡ್ತೀನಿ. ನಂತರ ತೋಟಕ್ಕೆ ಬಂದಿದ್ದೆ ಹಸುಗಳನ್ನು ಕಟ್ಟಿ ಹೋಗೋಣ ಅಂತ. ತೋಟದಲ್ಲಿ ಜಾಸ್ತಿ ವೀಡಿಯೋ ಏನು ಮಾಡಲಿಲ್ಲ. ಬೀನ್ಸ್ ಹಾಕಿದ್ದಾರೆ, ಅದು ಸ್ವಲ್ಪ ಕಳೆ ಆಗಿದೆ ನೋಡಿ. ದಡಿ ನೋಟಿ ಇಷ್ಟು ಕೆಲಸ ಆಗಿದೆ. ಹಾಗೆ
ಈ ವಾರ ಕೆಲವು ಕಾರಣಗಳಿಂದ ಗುರುವಾರ ಮಾಡಲಿಲ್ಲ. ಹಾಗಾಗಿ ಹೂವೆಲ್ಲ ಹಾಗೇ ಇದೆ, ಹೂವೆತ್ತಿಲ್ಲ. ಗುರುವಾರ ಮಾಡಿಲ್ಲ ಅಂತಂದರೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ತುಳಸಿ ಕಟ್ತಾ ಇದ್ದೆ. ನನ್ನ ಗಿಡದಲ್ಲೇ ಚೆನ್ನಾಗಿ ತುಳಸಿ ಬಿಡುತ್ತೆ. ಅಂದರೆ ಒಂದು ಹಾರ ಆಗುವಷ್ಟು ಆಗುತ್ತೆ. ತುಳಸಿ ಕೂಡ ಕಿತ್ತಿರಲಿಲ್ಲ. ಹಾಗಾಗಿ ಮನೆ ಮುಂದೆ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ. ಪಾಟ್ಗಳಿಗೆಲ್ಲ ಡೈಲಿ ತೆಗೆದು ಗುಡಿಸೋದಕ್ಕಂತೂ ಆಗಿರೋದಿಲ್ಲ. ಹಾಗಾಗಿ ವಾರಕ್ಕೆ 1 ಸಲ 2 ಸಲ ತೆಗೆದು ಗುಡಿಸಿ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆ ಮನೆ ಮುಂದೆ ಡಸ್ಟ್ ಇದೆ, ಅದ್ರ ಮೇಲೆ ಕೂಡ ಹುಲ್ಲು ಬೆಳ್ಕೊಳ್ತಾ ಇದೆ. ಅದನ್ನು ಸ್ವಲ್ಪ ಹೊತ್ತು ಕಿತ್ತೆ ಅದನ್ನು ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿದೆ. ಪ್ರತಿದಿನ ಎಲ್ಲದನ್ನು ಮಾಡ್ತೀನಿ ಅಂದರೆ ಆಗೋದಿಲ್ಲ. ಹಾಗಾಗಿ ಯಾವ ದಿನ ಯಾವ ಕೆಲಸ ಮಾಡಬೇಕು ಅಂತ ಡಿವೈಡ್ ಮಾಡ್ಕೊಂಡು ಕೆಲಸ ಮಾಡ್ತೀನಿ. ಅದಷ್ಟು ಕೆಲಸ ಎಲ್ಲ ಆಗುತ್ತೆ ಅಂತ. ಇತ್ತೀಚೆಗಂತೂ ಕೆಲಸ ಅಂತೂ ಸಿಕ್ಕಾಪಟ್ಟೆ ಅನ್ನಿಸ್ತಾ ಇದೆ. ವ್ಲಾಗ್ ಕೂಡ ಡೈಲಿ ಹಾಕೋದಕ್ಕಾಗ್ತಾ ಇಲ್ಲ. ಹಾಗೆ ಮನೆ ಮುಂದಂತೂ ಪ್ರತಿದಿನ ಡೈಲಿ ಗುಡಿಸ್ಲೇಬೇಕು. ಹಾಗಾಗಿ ಪಾಟ್ಗಳಿಗೆಲ್ಲ ತೆಗೆದು ನೀಟಾಗಿ ಗುಡಿಸ್ದೆ. ಮಕ್ಕಳಿರ್ತಾರೆ, ಜಾಸ್ತಿ ಶಾದ್ರೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹೂವಿನ ಗಿಡದ ಹತ್ರ ಎಲ್ಲ ಸ್ವಲ್ಪ ಕಳೆ ಇತ್ತು, ಅರ್ಧ ಕಿತ್ತೆ, ಇನ್ನು ಅರ್ಧ ಆ ಕಡೆ ಉಳ್ಕೊಂಡಿದ್ದೆ. ಜಾಸ್ತಿ ಇವಾಗ ಮಳೆ ಬರ್ತಾ ಇದೆ, ನೀರು ಬರ್ತಾ ಇರುತ್ತೆ. ಅಂದರೆ 2 ದಿನಕ್ಕೊಂದ್ಸಲ ಪೈಪ್ ಹಾಕ್ತೀನಿ, ಚೆಂದ ನೀರು ಕುಡ್ಕೊಳ್ಳುತ್ತೆ. ಹಾಗಾಗಿ ಹುಲ್ಲೆಲ್ಲ ಬೇಗನೆ ಬೆಳ್ಕೊಂಡು ಬಿಡುತ್ತೆ. ಮಕ್ಕಳಿರ್ತಾರೆ, ಶಾದ್ರೆ ಆಗೋ ಹಾಗಿಲ್ಲ, ಯಾವಾಗಲೂ ಆಚೆಲ್ಲೇ ಆಟ ಆಡ್ತಾ ಇರ್ತಾರೆ. ಪ್ರತಿ ಕ್ಷಣ ಅವರನ್ನೇ ನೋಡ್ತಾ ಇರ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಆದಷ್ಟು ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನೀಟಾಗಿ ಕೂಡ ಕಾಣಿಸುತ್ತೆ, ಸೇಫಾಗಿ ಕೂಡ ಇರುತ್ತೆ ಅಂತ. ಗಿಡ ಹಾಕ್ಕೊಳ್ಳೋದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಅದಷ್ಟೇ ಕಷ್ಟ ಇರುತ್ತೆ. ಇನ್ನು ಅರ್ಧ ಎಲ್ಲ ಗಿಡಗಳ ಮನೆ ಹಿಂದಿದೆ, ಅಲ್ಲಿ ಅವರಷ್ಟು ಹೋಗೋದಿಲ್ಲ. ನಾನಿದ್ರೆ ಮಾತ್ರ ಹಿಂದೆ ಹೋಗೋದು, ಇಲ್ಲ ಅಂತಂದರೆ ಹೋಗೋದಿಲ್ಲ. ಹಾಗಾಗಿ ಅಲ್ಲಿ ಯಾವಾಗ ಹೋಗ್ತೀನಿ ಅವಾಗ ನೀರು ಹಾಕಿ ಪಾಟೊಲ್ದಿರೋದ್ರಿಂದ ಅಷ್ಟೊಂದೇನು ಕೆಲಸ ಇರೋದಿಲ್ಲ. ನೀರು ಹಾಕೋದು, ಏನಾದರೂ ಸ್ವಲ್ಪ ಕಳೆ ಉಟ್ಕೊಂಡಿದ್ರೆ ಕಳೆ ತೆಗೆದು ಕ್ಲೀನ್ ಮಾಡೋದು. ಇವಾಗ ದಾಳಿಂಬೆ ಕೆಲಸಕ್ಕೆ ಕೆಲಸದವ್ರು ಬರ್ತಾನೆ ಇದ್ದಾರೆ. ಹಾಗೆ ಈ ಬೀನ್ಸ್ ಹಾಕಿದ್ದಾರೆ, ಅದಕ್ಕೂ ಕೂಡ ಕೆಲಸಕ್ಕೆ ಬರ್ತಾ ಇರ್ತಾರೆ. ಅವ್ರಿಗೆ ಅಡುಗೆ ತಿಂಡಿ ಮಾಡೋದು, ಮನೆ ಕೆಲಸ ಮಾಡೋದು, ಇಷ್ಟೆಲ್ಲ ಟೈಮ್ ಹೋಗ್ತಾ ಇದೆ. ಹಾಗೆ ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಕೇಳಿದ್ರಿ. ಅಂದರೆ ತೋಟದಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ. ಶುಂಠಿ ಹಾಕಿದ್ದಾರೆ, ಅದಕ್ಕೂ ಇನ್ನು ಕೆಲಸದವರು ಅದು ಕಳೆ ಹುಟ್ಟಿದ ಮೇಲೆ ಅದಕ್ಕೂ ಶುರು ಆಗ್ತಾರೆ ಕೆಲಸಕ್ಕೆ ಬರೋದಕ್ಕೆ. ಇವಾಗ ಕಳೆನಾಶಕ ಎಲ್ಲ ಹೊಡೆದಿರೋದ್ರಿಂದ ಸದ್ಯಕ್ಕಿಲ್ಲ, ಮತ್ತು ನೆಕ್ಸ್ಟ್ ಹುಟ್ಟುತ್ತಲ್ಲ ಅದನ್ನು ಕೀಳಿಸ್ಬೇಕು, ಆವಾಗ ಬರ್ತಾರೆ. ಬೀನ್ಸ್ ಹಾಕಿದ್ದಾರೆ, ಇನ್ನೇನು ದಾಳಿಂಬೆ ಇದೆ. ಇಷ್ಟೇ ಸದ್ಯಕ್ಕೆ ಇವಾಗ ಇರೋದು. ಎಲ್ಲದನ್ನು ಇಷ್ಟನ್ನು ಮೇಂಟೈನ್ ಮಾಡೋದೇ ಕಷ್ಟ ಆಗ್ತದೆ. ಎಲ್ಲದನ್ನು ಒಂದೇ ಸಲ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ಕೆಲಸದವ್ರು ಬೇಕಾಗ್ತಾರೆ, ಖರ್ಚು ಕೂಡ ಜಾಸ್ತಿ ಇರುತ್ತೆ. ಎಲ್ಲದನ್ನು ಮೇಂಟೈನ್ ಮಾಡ್ತೀನಿ ಅಂತಂದರೆ ಅಷ್ಟು ಈಸಿಯಾಗಿರೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಇಷ್ಟು ಮಾಡಿದ್ದಾರೆ. ಹಾಗೆ ಜೊತೆಗೆ ಹಾಗಲು ಗಿಡ ಕೂಡ ಸ್ವಲ್ಪ ಹಾಕಿದ್ದಾರೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ತೋಟಕ್ಕೆ ಹೋದಾಗ. ಇವಾಗ ಹೋಗಿದ್ದೆ, ಆದರೂ ಕೂಡ ಎಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಮಕ್ಕಳನ್ನ ಇಬ್ಬರನ್ನೇ ಮಲ್ಲಿ ಬಿಟ್ಟು ಹೋಗಿದ್ದೆ, ಬೇಗ ಬರಬೇಕಿತ್ತು. ಹಾಗಾಗಿ ಹಸುಗಳನ್ನ ಕಟ್ಟಿ ಸ್ವಲ್ಪ ವೀಡಿಯೋನ ಮಾಡ್ಕೊಂಡು ಬಂದೆ. ಪ್ರತಿದಿನ ಇಷ್ಟೆಲ್ಲ ಗುಡಿಸ್ಬೇಕು ಅಂತಂದರೆ ತುಂಬ ಟೈಮ್ ಇದರಲ್ಲೇ ಹೋಗುತ್ತೆ. ಹಾಗಾಗಿ ಪ್ರತಿದಿನ ಗುಡಿಸ್ಲೇಬೇಕು. ಮನೆ ಮುಂದೆ ಮರ ಇದೆ, ಅದರದ್ದು ಇಷ್ಟು ದಿನ ಹುಣಸೆ ಎಲೆ ಉದುರ್ತಾ ಇತ್ತು, ಇವಾಗ ಹುಣಸೆ ಹೂ ಉದುರ್ತಾ ಇದೆ. ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಎಲ್ಲ ಆಯಿತು. ಮನೆ ಮುಂದೆ ಕ್ಲೀನ್ ಆಗಿದ್ರೆ ಏನೋ ಒಂಥರ ಸ್ವಲ್ಪ ಕೆಲಸ ಆಗಿದೆ. ಮನೆ ಒಳಗೆ ನನಗೆ ಯಾವಾಗ ಬೇಕು ಅವಾಗ ಮಾಡ್ಕೊಳ್ಬಹುದು. ಮನೆ ಮುಂದೆ ಫಸ್ಟ್ ಕೆಲಸನ ಮಾಡಿ ಮುಗಿಸ್ಕೊಳ್ತೀನಿ. ಹಾಗೆ ನೆನ್ನೆದು ಚಪಾತಿ ಇತ್ತು, ಚಪಾತಿ ರೊಟ್ಟಿ ಇದ್ದರೆ ವೇಸ್ಟ್ ಮಾಡಿಬಿಡಿ, ಈ ಥರ ಸ್ವೀಟ್ ಮಾಡಿ ಸಖತ್ತಾಗಿರುತ್ತೆ. ನಾನಿಲ್ಲಿ ಬೆಲ್ಲ ಕರಗೋದಕ್ಕೆ ಇಟ್ಟಿದ್ದೆ. ಬೆಲ್ಲ ಪಾಕ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಚಪಾತಿಯನ್ನು ಮುರಿದು ಹಾಕ್ತೆ. ಎಳ್ಳು ಮತ್ತು ಕಡಲೆ ಎರಡನ್ನೂ ಕೂಡ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಎಳ್ಳನ್ನು ಹುರಿದ್ಬಿಟ್ಟು ಪುಡಿ ಮಾಡಬೇಕು. ಹಾಗೆ ಜೊತೆಗೆ ಅದಕ್ಕೆ ಸ್ವಲ್ಪ ಹಸಿಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ತಿ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಸ್ವೀಟ್ ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ತೊಗರಿಬೇಳೆ ಟೊಮೊಟೊ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ, ಕೆಲಸದವ್ರಿದ್ದಾರೆ. ಹಾಗಾಗಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಂತರ ಅದಕ್ಕೊಂದು 2 ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿ ಹಾಕಿ ಫ್ರೈ ಮಾಡ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬಾಯ್ಲ್ ಆಗುತ್ತೆ ಅಂತ. ಈ ಕಡೆ ತೊಗರಿಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಂಡಿದ್ದೆ, ಅದರಲ್ಲಿ ಇರುವಂತಹ ಟೊಮೊಟೊನೆಲ್ಲ ತೆಗೆದಿದ್ದೀನಿ ಅದನ್ನು ರುಬ್ಕೊಳ್ಳೋದಕ್ಕೆ ಅಂತ. ನೋಡಿ, ಈಗ ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು 4ರಿಂದ 5 ವಿಷಲ್ ಹಾಕ್ಸಿದ್ದೆ. ಇವಾಗ ಬೇಯಿಸಿಟ್ಟಿರುವಂತಹ ಬೇಳೆ ಮತ್ತು ರಸ ಎರಡನ್ನೂ ಕೂಡ ಇವಾಗ ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಮಸಾಲೆ ರುಬ್ಬಿದ್ದೆ, ಧನಿಯಾ ಪುಡಿ, ಖಾರದ ಪುಡಿ, ಹಾಗೆ ಗರಂ ಮಸಾಲ, ಸ್ವಲ್ಪ ಹಸಿಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆನ ಫ್ರೈ ಮಾಡಿ ಹಾಕ್ಕೊಂಡಿದ್ದೆ. ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೆ. ಅದನ್ನು ಇದಕ್ಕೆ ಹಾಕ್ಕೊಳ್ಳೋದು, ಚೆನ್ನಾಗಿ ಕುದಿಸ್ಕೊಳ್ಳೋದು, ಸಾಂಬಾರಂತೂ ರೆಡಿ ಆಗುತ್ತೆ. ಅಡುಗೆ ಮಾಡಿ ಊಟ ಕೊಟ್ಟು ಕಳಿಸ್ತೆ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.